ಚೈಯಂಡಾಣೆ ಅಂಚೆ ಇಲಾಖೆಯಲ್ಲಿ 19 ವರ್ಷಗಳ ಕಾಲ ಪೋಸ್ಟ್ ಮಾಸ್ಟರ್ ಆಗಿ ಸೇವೆ ಸಲ್ಲಿಸಿ ನಿವೃತ್ತರಾದ ಉಮೇಶ್ ರವರನ್ನು ಚೈಯಂಡಾಣೆ ಅಂಚೆ ಕಚೇರಿ ವತಿಯಿಂದ ಸನ್ಮಾನಿಸಿ ಬೀಳ್ಕೊಡಲಾಯಿತು. ಚೈಯಂಡಾಣೆ ಲಕ್ಷ್ಮೀ ಮಹಿಳಾ ಸಮಾಜದಲ್ಲಿ ಆಯೋಜಿಸಲಾದ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಮಡಿಕೇರಿ ಅಂಚೆ ಇಲಾಖೆಯ ಅಂಚೆ ನಿರೀಕ್ಷಕರಾದ ಮಂಜುನಾಥ್ ರವರು ಪಾಲ್ಗೊಂಡು ಮಾತನಾಡಿ 19 ವರ್ಷಗಳ ಕಾಲ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿ ಉಮೇಶ್ ರವರು ನಿವೃತ್ತಿಯಾಗಿದ್ದಾರೆ. ಇದಕ್ಕೂ ಮೊದಲು ಇವರು ಸೇನೆಯಲ್ಲಿ 16 ವರ್ಷ ಸೇವೆ ಸಲ್ಲಿಸಿ ನಿವೃತ್ತಿ ಹೊಂದಿ ಅಂಚೆ ಇಲಾಖೆಯಲ್ಲಿ ಸೇವೆ ಸಲ್ಲಿಸಿದ್ದು ನಿಜಕ್ಕೂ ಶ್ಲಾಘನೀಯ ಕಾರ್ಯ ಎಂದು ಉಮೇಶ್ ರವರ ನಿವೃತ್ತಿ ಜೀವನ ಸುಖಕರವಾಗಿರಲಿ ಎಂದು ಶುಭ ಹಾರೈಸಿದರು. ಕಾರ್ಯಕ್ರಮದಲ್ಲಿ ಸನ್ಮಾನ ಸ್ವೀಕರಿಸಿದ ಬಳಿಕ ನಿವೃತ್ತ ಪೋಸ್ಟ್ ಮಾಸ್ಟರ್ ಉಮೇಶ್ ರವರು ಮಾತನಾಡಿ, ಅಂಚೆ ಇಲಾಖೆಯ ಸೇವೆ ನಿಜಕ್ಕೂ ಸ್ಮರಣೀಯವೆಂದು ಕೊಡಗಿನಲ್ಲಿ ಸೇವೆ ಸಲ್ಲಿಸಿದ ನೆನಪುಗಳನ್ನು ಮೆಲುಕು ಹಾಕಿದರು. ಕಾರ್ಯಕ್ರಮದಲ್ಲಿ ಇಲಾಖೆಯ ಅಧೀಕ್ಷಕರಾದ ರವಿ, ನಿವೃತ್ತ ಅಂಚೆ ಪೇದೆ ಈರಪ್ಪ, ಸಿಬ್ಬಂದಿಗಳಾದ ಉತ್ತಪ್ಪ, ಮೀನಾಕ್ಷಿ ಪ್ರಾಸ್ತಾವಿಕವಾಗಿ ಮಾತನಾಡಿ ಉಮೇಶ್ ರವರ ಸೇವೆಯ ಬಗ್ಗೆ ಮೆಚ್ಚುಗೆ ವ್ಯಕ್ತಪಡಿಸಿ ನಿವೃತ್ತಿ ಜೀವನಕ್ಕೆ ಶುಭ ಹಾರೈಸಿದರು. ಈ ಸಂದರ್ಭದಲ್ಲಿ ಉಮೇಶ್ ರವರ ಪತ್ನಿ ಹರಿಣಾಕ್ಷಿ ಹಾಗೂ ಮಕ್ಕಳು, ಅಂಚೆ ಇಲಾಖೆಯ ಐಪಿ ಸಹಾಯಕ ಅಧಿಕಾರಿ ಹರೀಶ್, ಚೈಯಂಡಾಣೆ ಅಂಚೆ ಕಚೇರಿ ಸಿಬ್ಬಂದಿಗಳು, ಚೈಯಂಡಾಣೆ ವ್ಯಾಪ್ತಿಗೆ ಒಳಪಟ್ಟ ಅಂಚೆ ಕಚೇರಿಯ ಸಿಬ್ಬಂದಿಗಳು ಹಾಗೂ ಮತ್ತಿತರರು ಉಪಸ್ಥಿತರಿದ್ದರು. ಆನೆಸ್ಟ್ ಆಗಿ ವರ್ಕ್ ಮಾಡ್ಕೊಂಡು ಬಂದ ಒಂದು ಡಿಪಾರ್ಟ್ಮೆಂಟ್, ಅದರಲ್ಲೂ ಟೈಮ್ ಸೆನ್ಸ್ ಇರುವಂಥದ್ದು. ಪುನಃ ದೇಶ ಸೇವೆಯನ್ನ ಇಲ್ಲೂ ಕೂಡ ಮಾಡಿದ್ದಾರೆ. ಬಾರ್ಡರ್ ಮಾಡಿ ಆರ್ಮಿಲಿ ಸರ್ವಿಸ್ ಮುಗಿದ್ರು ಕೂಡ ಪುನಃ ಅಂಚೆ ಕಚೇರಿಯಲ್ಲೂ ಕೂಡ ನಾವು ಜನಸೇವೆನೇ ಮಾಡಿದ್ದೀವಿ. ಸೊ ಅಂಚೆ ಕಚೇರಿಯ ಇಂಡಿಯಾ ಪೋಸ್ಟ್ನ ಮೇನ್ ಮೋಟೋನೇ ಅದು, ಡಾಕ್ ಸೇವಾ ಜನಸೇವಾ ಅಂತ. ಸೊ ಜನರಿಗೆ ಪಿಂಚಣಿಯನ್ನು ಇದು ಮಾಡುವಂಥದ್ದು ಅಥವಾ ಅವರ ಕ್ಲೈಮನ್ನು ಸೆಟಲ್ ಮಾಡುವಂಥದ್ದು ಅಥವಾ ಅವ್ರಿಗೆ ಗೃಹಲಕ್ಷ್ಮಿ ಅಮೌಂಟನ್ನು ಕೊಡುವಂಥದ್ದು ಅಥವಾ ಬೇರೆ ಬೇರೆ ರೀತಿಯ ಸೇವೆಗಳು, ಈಗಂತೂ ತುಂಬ ಬೇರೆ ಬೇರೆ ರೀತಿಯ ಸೇವೆಗಳು ಬಂದಿದೆ. ಸೊ ನಮ್ಮ ಡಿಪಾರ್ಟ್ಮೆಂಟ್ ಕೂಡ ಬೇರೆ ಬೇರೆ ರೀತಿಯ ಟೈಅಪ್ಸ್ನ ಮಾಡ್ಕೋತಾ ಇದೆ. ಸೊ ಇಷ್ಟು ವರ್ಷ ಅವರು ಮೊದಲು ಅಪಾಯಿಂಟ್ ಆಗಿದ್ದು ಚನ್ನಪಟ್ಟಣ ಡಿವಿಷನಲ್ಲಿ, ಅಲ್ಲಿ ಕೂಡ ಅವರು ಎಷ್ಟೋ ವರ್ಷಗಳ ಕಾಲ ಸರ್ವಿಸ್ ಮಾಡಿ ಕೊಡಗಿಗೆ ಬಂದಿದ್ದಾರೆ. ಸೊ ಅದಾದಮೇಲೆ ಕೊಡಗಲ್ಲಿ ಬೇರೆ ಬೇರೆ ಅಂಚೆ ಕಚೇರಿಗಳಲ್ಲಿ ಕೆಲಸ ಮಾಡಿದ್ದಾರೆ. ಸೊ ನಾನು ಅವ್ರನ್ನ 2010 ನಾನು ಜಾಯ್ನ್ ಆದಲ್ಲಿಂದ ನೋಡಿದ್ದೀನಿ. ಮೊದಲಾಗಿ ನಮ್ಮ ಡಿಪಾರ್ಟ್ಮೆಂಟ್ ಅವರು ತುಂಬ ಪಂಚುವಲ್ ಮತ್ತು ಹಾನೆಸ್ಟ್, ಅದರಲ್ಲಿ ಇನ್ನೂ ಪಂಚುವಲ್, ಇನ್ನೂ ಹಾನೆಸ್ಟ್, ಇನ್ನೂ ಡೆಡಿಕೇಶನ್ ಅಂತಂದರೆ ನಮ್ಮ ಉಮೇಶ್ ಸರ್ ಅಂತ ಹೇಳ್ಬೋದು. ನಾನೊಂದು 17 ಇಯರ್ಸಿಂದ ನೋಡಿದ್ದೀನಿ ಅವ್ರನ್ನ. ಜಾಯ್ನ್ ಆದಲ್ಲಿಂದ ನಾನು ಡಿಒದಲ್ಲಿದ್ದಾಗ ಕೂಡ EOD CBS ಲಾಂಚ್ ಆದಾಗ ಅಥವಾ EOD ಮಾನಿಟರಿಂಗ್ ಮಾಡುವಾಗೆಲ್ಲ ಕೆಲವು ಸಲ ರಾತ್ರಿ ನಾನಿಲ್ಲಿ ಚೈನಹಳ್ಳಿ ಬಂದ ಮೇಲೆ ಚೈನಹಳ್ಳಿ ಸಹ ನನಗೆ ಎಲ್ಲರೂ ಅಷ್ಟೊಂದು ಸಪೋರ್ಟ್ ಮಾಡಿದ್ದಾರೆ. ಸೊ ಈಗ ನಾಪಕ್ಕಲ್ಲಿ ನಾವು ಹೋದರೆ ನಾನು ಅಲ್ಲಿ ಸಹ ಕೇಳ್ತಿದ್ರು, ಸರ್ ನೀವು ಇಲ್ಲಿ ಪೋಸ್ಟಿಂಗ್ ಬಂದಿದ್ದೀರಾ ಅಂತ, ತಿರ್ಗಾ ನೀವು ಇಲ್ಲಿಗೆ ಬಂದಿದ್ದೀರಾ ಅಂತ ನನ್ನ ಕೇಳ್ತಾ ಇದ್ದರು. ಸೊ ಅಲ್ಲಿ ಚನ್ನಪಟ್ಟಣ ಡಿವಿಷನ್ ಆಫೀಸರ್ ಆಗಿ ವರ್ಕ್ ಮಾಡಿದೆ. ಅದ ನಂತರ ಅಲ್ಲಿ ಮಾರ್ಕೆಟಿಂಗ್ ಎಕ್ಸಿಕ್ಯೂಟಿವ್ ಆಗಿ ಮಾಡಿದೆ. ಕೊಡಗು ಡಿವಿಷನ್ ಆಫೀಸಲ್ಲಿ ಸಹ ವರ್ಕ್ ಮಾಡಿದೆ. ಬೇರೆ ಬೇರೆ ಆಫೀಸ್ಗಳಲ್ಲಿ ಕೆಲಸ ಮಾಡಿದೆ. ಎಲ್ಲರಿಗೂ ದೇವರ ಆರೋಗ್ಯ ಮನುಕುಮಾರ್ ಅವರು ಈಗಲೂ ಅವರ ಮಕ್ಕಳಂತೆ ನಾವು ಅವ್ರಿಗೆ ಯಾವಕ್ಕೆ ಇದು ಎಫರ್ಟ್ ಮಾಡೋದಾಗಲಿ, ಅವ್ರಿಗೆ ಯಾವುದೋ ಒಂದು RPL ಆಗಲಿ PLI ಆಗಲಿ ಅವ್ರು ಹೇಳಿದಂತೆ ನಾವು ಕೆಲಸವನ್ನು ನಿರ್ವಹಿಸ್ತಾ ಇದ್ದೀವಿ. ಹಾಗೂ ಬಟವಾಡೆಗೆ ಆಗಲಿ ಅವತ್ತು 100% ನಾವು ಡೆವಲಪ್ ಮಾಡ್ತಾ ಇದ್ದೀವಿ. ಹಾಗೆ ಅವರ ನಿವೃತ್ತಿ ಜೀವನದಲ್ಲಿ ಅವರ ದೇವರು ಸಂಬಂಧಪಟ್ಟ ಅವರ ಸಂಸಾರವನ್ನು ಅವರ ಕುಲದೇವರಾದ ವೆಂಕಟರಮಣ ಸ್ವಾಮಿಯರು ಹಾಗೂ ಅವರ ಊರಿನ ತಾವರು ದೇವಿ ಮಹೇಶ್ವರರು ಹಾಗೂ ಕಾವೇರಿ ಮಾತೆ ಈಶ್ವರ ಅವರ ಸಂಸಾರಕ್ಕೆ ಸುಖ ಆರೋಗ್ಯ ಕೊಟ್ಟು ಕಾಪಾಡಲು told me that there will be Umesh sir will come here and he will tell you everything, he will teach you everything step by step, and he is such a great person I have ever met in my life, and he told me everything, whether it is personal or about the official work. Thank you so much, sir. ಅಲ್ಲಿ ನಿಂತು ಬಿಡ್ತಾರಲ್ಲ. ಆಯುರಾರೋಗ್ಯವನ್ನು
ಮಕ್ಕಳಿಗೂ ಅವರ ದೇವರವರಿಗೂ ಬೆಲೆಯನ್ನು ಕೊಟ್ಟು ಸಹಕರಿಸಿ ಅವರ ಮುಂದಿನ ಜೀವಮಾನ ಸುಗಮವಾಗಿ ಸಾಗಲಿ ಎಂದು ಹೇಳಿ ನನ್ನ ಒಂದೆರಡು ಅನಿಸಿಕೆಗಳನ್ನು ಮುಗಿಸ್ತೇನೆ. ಅವರದ್ದು ಸೇವೆ ಗೆಳತಿಯರದಂಥ ಸೇವೆ. ಯಾರ ಮನುಷ್ಯರಿಗೂ ದೇಶ ಸೇವೆ, ಜನಸೇವೆ ಮತ್ತು ಕುಟುಂಬದವರದ್ದು ಸೇವೆ ಮಾಡೋದಂತ ಹೇಳಿದರೆ ಯಾರಿಗೂ ಆ ಒಂದು ದೊಡ್ಡ ಭಾಗ್ಯಗಳು ಸಿಗುವುದಿಲ್ಲ. ದೇಶ ಸೇವೆ ಅನ್ನೋದು ಯಾರಿಗೂ ಬರುವುದಿಲ್ಲ.